ಹಲೋ 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 ಗೀತಾ ಗೀತಾ ಕೇಳಿಸ್ತಾ ಇದೆಯಾ? ಹ್ಞೂ ಕೇಳಿಸ್ತಾ? ಹ್ಞೂ ಮಧ್ಯಾಹ್ನ ಫೋನ್ ಮಾಡಿದೆ. ಹಾಂ ಮಧ್ಯಾಹ್ನ ಫೋನ್ ಮಾಡಿದೆ, ಯಾಕಮ್ಮ ತೆಗಿಲಿಲ್ಲ ಫೋನು ಅಂತ ಕೇಳ್ತಾ ಇದ್ದೀನಿ. ಹಾಂ ಎಲ್ಲೋ ಎಲ್ಲೋಗಿದ್ದೆ? ಕೆಲ್ಸಕ್ಕಾ? ಹ್ಞೂ ಹೋಗಿ ಬಂದ? ಹ್ಞೂ ಹ್ಞೂ ಎಷ್ಟೊತ್ತಿಗೆ ಬಂದೆ? ಹಾಂ 5 ಗಂಟೆಗಾ? 5 ಗಂಟೆಗೆ ಬಂದ? ನಾನು 3 ಗಂಟೆಯಲ್ಲಿ ಫೋನ್ ಮಾಡಿದ್ದೆ, ನೀನು ಫೋನ್ ತೆಗಿಲಿಲ್ಲ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ಹಾಂ 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 ಏನು ಏನಮ್ಮ ಗಲಾಟೆ ಅಂದೆ? ಗಲಾಟೆ ಅಂತ ಇದೆಯಲ್ಲ, ಏನು ಗಲಾಟೆ ಅಂದೆ? ಹಾಂ 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 ನಿಮ್ಮ ಮನೆಯವ್ರದ್ದಾ? ಹ್ಞೂ ಏನು ನಿಮ್ಮ ಯಜಮಾನ್ರದ್ದು? ಹಾಂ ಹ್ಞೂ ನಿಮ್ಮತ್ತೆ? ಹ್ಞೂ ಏನು ಸಮಾಚಾರ? ಏನು ಹೇಳು, ಪರವಾಗಿಲ್ಲ. ಹ್ಞೂ ಏನು ಹೇಳಮ್ಮ, ಎಲ್ಲರ ಮನೆಯಲ್ಲೂ ಇರೋದೆ, ಎಲ್ಲರ ಮನೆಯಲ್ಲೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಯಾರಿಗೆ ತಪ್ಪಿದೆ? ಹ್ಞೂ ಫ್ರೆಂಡ್ಸ್ ಹೇಳ್ಕೊಬೇಕಲ್ವಾ? ಹೇಳು. ಹ್ಞೂ ಹಾಂ ಹ್ಞೂ ಹ್ಞೂ ಏನಂತೆ? ಹ್ಞೂ ಲೇಟಾಗಿ ಬನ್ನಿ. ಹ್ಞೂ ಲೇಟಾಗಿ ಬಂದಿದ್ದೀಯಾ ಅಂತನಾ ಹೇಳ್ಬೇಕಾಗಿತ್ತು? ಕೆಲ್ಸಕ್ಕೆ ಹೋದ್ಮೇಲೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಬರೋಕ್ಕೆ ಅಷ್ಟು ಬೇಗ ನಾವು ಬರೋಕ್ಕಾಗುತ್ತಾ ಅಂತ. ಅದು ಸ್ಕೂಲ್ಗಳಲ್ಲಿ ಮಕ್ಕಳನ್ನೆಲ್ಲ ಕಳಿಸಿ ಬರಬೇಕಲ್ಲ. ಅದನ್ನ ಹೇಳೋಕ್ಕಾಗಲಿಲ್ವ ನಿನ್ನ ಕೈಯಲ್ಲಿ? ಹಾಂ ಹ್ಞೂ ಹೇಳಿದ್ದೀಯಾ? ಹ್ಞೂ ಏನಂದರು? ಹಾಂ ಓ ಎಷ್ಟೊತ್ತು ಕಾಯ್ತಾ ಇದ್ದೆ ಅಂದ್ರೆ? ಹ್ಞೂ ಅದಕ್ಕೆ ಅದೇ ಒಂದು ಜಗಳನಾ? ಹ್ಞೂ ಆಮೇಲೆ ಏನಂದರು? ಮಾತಾಡ್ತಾ ಇಲ್ಲ. ಹ್ಞೂ ಊಟ ಊಟ ತಿಂಡಿ ಬಿಟ್ಟವ್ರ? ಊಟ ತಿಂಡಿ ಬಿಟ್ಟರೆ ಅವ್ರಿಗೆ ಹಶ್ವಾಗುತ್ತೆ, ಅವ್ರಿಗೆ ಲಾಸ್ ಅಲ್ವಾ? ಹಾಂ ನೋಡ್ಕೊಂಡಿರೋಕ್ಕಾಗಲ್ವಾ? ಹಾಂ ನೀನೇ ಫೋರ್ಸ್ ಮಾಡಬೇಕಾಗಿತ್ತು. ಏನು ಮಾಡೋಕ್ಕಾಗುತ್ತೆ ರೀ, ಹೊರ್ಗಡೆ ಹೋದ್ಮೇಲೆ ನಿಮಗೂ ಗೊತ್ತಲ್ವಾ ಅಂತ ಹೇಳಬೇಕು. ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ಟೈಮ್ ಸರಿಯಾಗಿ ಬರೋಕ್ಕಾಗುತ್ತಾ ಅಂತ. ಹಾಂ ಹಾಂ ಹೇಳ್ದಾ? ಹ್ಞೂ ಹಾಂ ಹಾಂ ಹಾಗೆ ಇದ್ದಾರಾ? ಹ್ಞೂ ಹೋಗಲಿ, ಇವತ್ತು ನೀನೇ ಅಡ್ಜಸ್ಟ್ ಮಾಡಿಕೊಂಡು ಹೇಳು. ಏನು ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊತೀಯಾ? ಸಮಾಧಾನವಾಗಿ ಉತ್ತರ ಹೇಳು. ಮಕ್ಕಳನ್ನೆಲ್ಲ ಕಳಿಸ್ಬೇಕು, ಆಮೇಲೆ ಪರ್ಮಿಷನ್ ಅವ್ರು ಕೊಟ್ಟ ಮೇಲೆ ನಾವು ಬರಬೇಕು. ಇನ್ನೂ ಕೆಲಸ ಏನಾದರೂ ಹೋಮ್ವರ್ಕ್ಗಳು ಅದು ಇದು ಇದ್ದರೆ ಮಾಡಿ ಬರಬೇಕು ಅಂತ ಹೇಳು. ಹೇಳ್ತೀನೋ? ಹ್ಞೂ ಏನಂದರು? ಕೋಪದಲ್ಲೇ ಇದ್ದಾರಾ? ಹ್ಞೂ ಕೋಪದಲ್ಲೇ ಇರ್ತಾರೆ, ಏನು ಮಾಡೋದು, 1 ದಿನ 2 ದಿನ ಸರೋಗುತ್ತೆ ಬಿಡು. ಹಾಂ ಬೇಜಾರು ಮಾಡ್ಕೊಳಕ್ಕಾಗುತ್ತಾ? ಅವೆಲ್ಲ ಮಾಮೂಲಿ, ಎಲ್ಲರ ಮನೆಯಲ್ಲೂ ಇರೋದೆ, ನಿಮ್ಮ ಮನೆಯಲ್ಲೂ ಇರೋದೆ, ನಮ್ಮ ಮನೆಯಲ್ಲೂ ಇರೋದೆ, ಎಲ್ಲರ ಮನೆಯಲ್ಲೂ ಇರೋದೆ. ಹ್ಞೂ ಸರಿ. ಹ್ಞೂ ಏನು ತಿಂಡಿ ಮಾಡಿದ್ದೆ? ಹಾಂ ಇಡ್ಲಿ. ಹ್ಞೂ ಸರಿ ಹೇಳು. ರಾತ್ರಿಗಿನ್ನ ಏನೋ ಸ್ವಲ್ಪ ನಿಧಾನವಾಗಿ ಹೇಳಿ, ಸಮಾಧಾನ ಮಾಡು, ಸರಿ ಹೋಗುತ್ತೆ. ಇವೆಲ್ಲ ಕಾಮನ್ ಅಲ್ವಾ? ಹ್ಞೂ 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 ಇವಾಗ ಇನ್ನೂ ಊಟ ಇಲ್ವಾ? ಇನ್ನೂ ಬರಲಿಲ್ಲ ಅವರು? ನಿಮ್ಮ ಯಜಮಾನ್ರು ಬರಲಿಲ್ವಾ? ನೀನು ಕಾಯ್ತಾ ಇರ್ತೀಯ ನಿಮ್ಮ ಯಜಮಾನ್ರಿಗೆ, ಅವ್ರು ಕೋಪ ಮಾಡಿಕೊಂಡ್ರು ಅಂತೀಯ. ಹಾಂ ಅದೇ ಹ್ಞೂ ಹ್ಞೂ ಸರಿ, ಬಂದ ಮೇಲೆ ಏನೋ ಸಮಾಧಾನ ಮಾಡಿ ಹೇಳು. ಇವೆಲ್ಲ ಮಾಮೂಲಿ ಅಲ್ವಾ? ಊಟಕ್ಕಿಡು. ತಪ್ಪಾಯ್ತು ರೀ, ಏನು ಮಾಡೋದು ಅಂತ ಹೇಳು, ಸಮಾಧಾನ ಮಾಡು. ಏನು ನೋಡು, ಗಂಡ ಹೆಂಡ್ತಿ ಜಗಳ ಮಾಮೂಲಿ, ಗೊತ್ತೇ ಇದೆಯಲ್ಲ ಗಾದೆ, ಉಂಡು ಮಲಗುವವರೆಗೆ ಅಂತ. ರಾಜಕಾರಣಿಗಳ ಜಗಳ ಹಂಚಿ ತಿನ್ನುವವರೆಗೇನಂತೆ. ಹೇಳೋ, ಏನು ಹೇಳೋ? ಗಂಡ ಹೆಂಡರ ಜಗಳ ಉಂಡು ಮಲಗುವವರೆಗೆ,
ರಾಜಕಾರಣಿಗಳ ಜಗಳ ಹಂಚಿ ತಿನ್ನುವವರಿಗೆ ಅಂತ ಇರುತ್ತೆ. ಅದಕ್ಕೆ ನೀನು ಸ್ವಲ್ಪ ಸಮಾಧಾನದಿಂದ ಉತ್ತರ ಕೊಡು, ಸರಿ ಹೋಗ್ತಾರೆ ಅಷ್ಟೇ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಮಾಮೂಲಿ ಇವೆಲ್ಲ ಜೀವನದಲ್ಲಿ ಎಲ್ಲ ಬಂದು ಹೋಗೋದೆ. ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಲೈಫ್ ಲೀಡ್ ಮಾಡ್ಬೋದು. ಆಯಿತಾ? ಬೇಜಾರು ಮಾಡ್ಕೋಬೇಡ. ಅದಕ್ಕೆ ಫೋನ್ ತೆಗಿಲಿಲ್ವಾ? ಕಷ್ಟ ಸುಖ ಒಬ್ರ ಹತ್ರ ಹೇಳ್ಕೊಬೇಕಮ್ಮ. ಹೇಳ್ಕೊಂಡ್ರೇ ಆವಾಗ ಅದಕ್ಕೆ ಬೆಲೆ. ಆವಾಗ ಏನೋ ಇವಾಗ ನನಗೆ ತಿಳಿದಷ್ಟು ನಾನು ಹೇಳಿದೆ. ಅದಕ್ಕೆ ನಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊಡಬಾರ್ದು. ಗೊತ್ತಾಯ್ತಾ? ಸರಿ ಅಮ್ಮ ರಮ. ಸರಿ ಅಮ್ಮ. ಗೀತಾ. ರಮ ಅಂತ ಇದ್ದೀನಿ. ಅವಳು ರಮ ಅಂತ ಕರೆದು ನಿನ್ನ ರಮ ಅಂತ ಇದ್ದೀನಿ. ಸರಿ ಗೀತಾ, ಆಮೇಲೆ ಸರಿ, ಏನು ಬೇಜಾರು ಮಾಡ್ಕೋಬೇಡ, ಸಮಾಧಾನವಾಗಿದ್ದು ಹೇಳಿ ಆಮೇಲೆ ಮಾಮೂಲಿ ಹೋಗು. ಎಲ್ಲ ನಾವು ನಗ್ನಗ್ತಾ ಇರಬೇಕಷ್ಟೇ. ಅವ್ರು ಏನೇ ಅನ್ನಲಿ ಆಡಲಿ, ಅದಕ್ಕೆಲ್ಲ ಕೋಪ ಮಾಡ್ಕೊಳಕ್ಕಾಗಲ್ಲ. ಸರಿ, ಇನ್ನೇನು? ಹಾಂ, ನಾಳೆ ನೀನೇ ಮಾಡ್ತೀಯಾ? ನಾನು ಮಾಡಲ್ಲ, ನೀನೇ ಮಾಡಿ ಹೇಳಬೇಕು. ಗುಡ್ ನ್ಯೂಸ್ ಹೇಳಬೇಕು. ಹಾಂ, ಹೇಳ್ತೀಯಾ? ಇಡ್ಲಾ? ಇಡ್ತೀನಿ. ಸರಿ.